ಸಮುದ್ರ ಕಾವಲಿನ ಹೊಸ ಹೆಗ್ಗುರುತಾಗಿ ಕಾರವಾರದ ಸೀಬರ್ಡ್ ನೌಕಾನೆಲೆ ರೂಪುಗೊಂಡಿದ್ದು ಆಧುನಿಕ ಸೌಲಭ್ಯಗಳನ್ನು ಅಳವಡಿಸಿಕೊಂಡ ಐಎನ್ಎಸ್ ಕದಂಬ ನೌಕೆ ವಿಶ್ವ ಮಟ್ಟದಲ್ಲಿ ಗಮನ ಸೆಳೆಯುವಂತೆ ಅಭಿವೃದ್ಧಿ ಹೊಂದುವ ಮೂಲಕ ಹೆಮ್ಮೆ ಮೂಡಿಸುತ್ತಿದೆ ಎಂದು ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಕೆ ಸಿಂಗ್ ಅಭಿಪ್ರಾಯಪಟ್ಟರು. ಅರ್ಗ ಐಎನ್ಎಸ್ ಕದಂಬ ನೌಕಾನೆಲೆಯ ಹಡಗುಕಟ್ಟೆಯಲ್ಲಿ ಬುಧವಾರ ಜರುಗಿದ ಸಮುದ್ರದ ಆಳದಲ್ಲಿನ ಜಲಾಂತರ್ಗಾಮಿ ನೌಕೆಯನ್ನ ಗುರುತಿಸಿ ಹೊಡೆದುರುಳಿಸಿರುವ ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಸಿದ ಐಎನ್ಎಸ್ ಮಾಳ್ವನ್ ಮಾಹೆ ಶ್ರೇಣಿಯ 2ನೇ ಯುದ್ಧ ನೌಕೆಯನ್ನ ಭಾರತೀಯ ನೌಸೇನೆ ಸೇವೆಗೆ ಸಮರ್ಪಣೆ ಮಾಡುವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು, ಕಡಲ ಭದ್ರತೆ ಎನ್ನುವುದು ಇದೀಗ ಜಾಗತಿಕ ಮಹತ್ವ ಪಡೆದ ಸಂಗತಿಯಾಗಿದೆ. ಆ ನಿಟ್ಟಿನಲ್ಲಿ ಭಾರತೀಯ ನೌಸೇನೆ ದಿಟ್ಟ ಹೆಜ್ಜೆ ಇಟ್ಟಿದೆ. ಅಲ್ಲದೆ ಆತ್ಮನಿರ್ಭರ್ ಭಾರತ ಯೋಜನೆಯಲ್ಲಿ ಅತಿ ಹೆಚ್ಚು ದೇಶೀಯ ಉತ್ಪಾದನೆಗೆ ಆದ್ಯತೆ ನೀಡುವಲ್ಲಿ ನೌಕಾಪಡೆ ಮುಂದಿದೆ. ಇದು ಭಾರತದ ಆತ್ಮನಿರ್ಭರಕ್ಕೆ ಬಲು ದೊಡ್ಡ ಕೊಡುಗೆ. ದೇಶದಲ್ಲಿ 3 ರಕ್ಷಣಾ ಪಡೆಗಳ ನಮ್ಮೆಲ್ಲರ ಧ್ಯೇಯ ಒಂದೇ. ದೇಶಕ್ಕಾಗಿ ಒಂದಾಗಿ ಹೋರಾಡಬೇಕಾಗಿರುವುದು ನಮ್ಮೆಲ್ಲರ ಆದ್ಯತೆಯಾಗಿದೆ ಎಂದರು. Unfortunately, when you are the last speaker, everything that is to be said is already been said. You've already heard about the history of Malvan, how it came about being. You already seen the video. We already know that this name is inspired from a state in Chhatrapati Shivaji Maharaj's time, and we all understand how important the maritime security and the maritime power India's role is, because any nation, if the maritime routes decide your trade and your trade decides your destiny. And as far as India is concerned, we all understand how important the Indian Ocean region is to us, and the Navy has been playing a very vital role in ensuring that we have a secure sea lines of communication, and India just continues without continues unhindered, and the growth continues unhindered. So whatever is happening in the recent times around the world is actually strengthening this concept that unless you have your sea lines of communication free, unless you have your free trade, you will not be able to succeed as a country. So I think adding another warship to the Navy, the 7th in this year, 7th month and 7th warship, and we have 12 more to go. So I'm very happy to see that the Navy is going at the pace that they want to go. I am very confident that the 80% indigenous content in this warship, this आत्मनिर्भर भारत जो हमने एक सपना देखा है, हम उसकी बहुत ಪಶ್ಚಿಮ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಸಂಜಯ್ ವಾತ್ಸಾಯನ್ ಮಾತನಾಡಿ, ಐಎನ್ಎಸ್ ಮಾಳ್ವನ್ ಆತ್ಮನಿರ್ಭರ್ ಭಾರತ ಯೋಜನೆಯಡಿ ನಿರ್ಮಾಣಗೊಂಡ 7ನೇ ನೌಕೆಯಾಗಿದ್ದು, ಕಾರವಾರ ನೌಕಾನೆಲೆಯಲ್ಲಿ ಲೋಕಾರ್ಪಣೆಗೊಳ್ಳುತ್ತಿರುವ ಮೊದಲ ನೌಕೆಯಾಗಿದೆ. ಇನ್ನು 12 ನೌಕೆಗಳು ನೌಕಾಪಡೆಗೆ ಸೇರ್ಪಡೆಗೊಳ್ಳುವ ಹಂತದಲ್ಲಿದೆ. ಇದು ದೇಶದ ಹೆಮ್ಮೆ ಎಂದರು. ಯುದ್ಧ ನೌಕೆ ತಯಾರಿಕೆ ವಿಭಾಗದ ಮುಖ್ಯಸ್ಥ ವೈಎಸ್ ಅಡ್ಮಿರಲ್ ಸಂಜಯ್ ಸಾಧು, ಕರ್ನಾಟಕ ನೌಕಾ ಪ್ರದೇಶದ ಮುಖ್ಯಸ್ಥ ರಿಯರ್ ಅಡ್ಮಿರಲ್ ವಿಕ್ರಮ್ ಮೆನನ್, ಕೊಚ್ಚಿನ ಹಡಗು ನಿರ್ಮಾಣ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಜೋಸ್ ವಿಜೆ ಉಪಸ್ಥಿತರಿದ್ದರು. ಐಎನ್ಎಸ್ ಮಾಳ್ವನ್ ಮುಖ್ಯ ಕಮಾಂಡೆಂಟ್ ಪ್ರವೀಣ್ ಕುಮಾರ್ ತಿವಾರಿ ಯುದ್ಧ ನೌಕೆ ಭಾರತೀಯ ನೌಕಾಪಡೆ ಸೇವೆಗೆ ಸೇರ್ಪಡೆಯನ್ನ ಘೋಷಿಸಿದ್ರು. ಅರ್ಗ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಬುಧವಾರ ಐಎನ್ಎಸ್ ಮಾಳ್ವನ್ ಭಾರತೀಯ ನೌಸೇನೆಗೆ ಅಧಿಕೃತವಾಗಿ ಸೇರ್ಪಡೆಗೊಂಡಿತು. ಯುದ್ಧ ನೌಕೆಯ ಮೇಲೆ ಧ್ವಜಾರೋಹಣ ಮಾಡುವ ಮೂಲಕ ಸಮುದ್ರದ ಕಾರ್ಯಾಚರಣೆಗೆ ಸೇರ್ಪಡೆಗೊಳಿಸಲಾಯಿತು. ಕದಂಬ ನೌಕಾನೆಲೆ ವಿಶ್ವದ ಅತ್ಯಾಧುನಿಕ ಸೌಲಭ್ಯ ಹೊಂದಿರುವ ನೌಕಾನೆಲೆಯಾಗಿದ್ದು, ಆ ಮೂಲಕ ಕಾರವಾರದ ಸೀಬರ್ಡ್ ನೌಕಾನೆಲೆ ಸಮುದ್ರದ ಗಸ್ತಿನ ಹೊಸ ನೆಲೆಯಾಗಿ ಹೊರಹೊಮ್ಮಿದೆ. ಹೊನ್ನಾವರ ತಾಲೂಕಿನ ಹಳದಿಪುರ ಕೃಷ್ಣಾಶ್ರಮ ಮಠದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಾಥಮಿಕ ಕನ್ನಡ ಶಾಲೆಯನ್ನ ಸಮೀಪದ ಇತರೆ ಸರ್ಕಾರಿ ಶಾಲೆಗಳೊಂದಿಗೆ ವಿಲೀನಗೊಳಿಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಅಜಿತ್ ಪೊಕ್ಕಳೆ ಆಗ್ರಹಿಸಿದರು. ಗುರುವಾರ ಕಾರವಾರ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃಷ್ಣಾಶ್ರಮ ಮಠದ ಸ್ವಾಮೀಜಿ ಶ್ರೀ ವಾಮನಾನಂದ ಅವರ ವಿರುದ್ಧ ಹಲವು ಆರೋಪಗಳಿರುವ ಹಿನ್ನೆಲೆಯಲ್ಲಿ ಮಠದಲ್ಲಿ ಶಾಲೆ ನಡೆಸುವುದು ಸಮಂಜಸವಲ್ಲ ಎಂದು ಅಭಿಪ್ರಾಯಪಟ್ಟರು. ಮಠದ ಆಡಳಿತ ಸಮಿತಿಯನ್ನ ಈಗಾಗಲೇ ವಿಸರ್ಜಿಸಲಾಗಿದ್ದು, ಪ್ರಸ್ತುತ ಮಠದಲ್ಲಿ ಯಾವುದೇ ಧಾರ್ಮಿಕ ಅಥವಾ ಆಡಳಿತಾತ್ಮಕ ಚಟುವಟಿಕೆಗಳು ನಡೆಯುತ್ತಿಲ್ಲ. ಹೀಗಾಗಿ ಸಾರ್ವಜನಿಕರು ಮಠಕ್ಕೆ ಯಾವುದೇ ರೀತಿಯ ದೇಣಿಗೆ ನೀಡಬಾರದು ಎಂದು ಮನವಿ ಮಾಡಿದ್ರು. ಮಠದ ಅವ್ಯವಹಾರಗಳನ್ನ ಪ್ರಶ್ನಿಸಿದ್ದ ಕಾರಣ ತನ್ನ ಮೇಲೆ
ಹಲ್ಲೆ ನಡೆಸಲಾಗಿದೆ. ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಆರೋಪಿಯನ್ನ ಶೀಘ್ರ ಪತ್ತೆ ಹಚ್ಚಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ರು. ಸ್ವಾಮಿಗಳು ಮಾಡಿದಂಥ ಕೆಲವು ಅಪರಾಧಪರ ವ್ಯವಹಾರ ಬಗ್ಗೆ ನಾನು ಮಾತಾಡಿದ್ದೀನಿ, ಬೇರೆ ಯಾರು ಕೂಡ ಮಾತಾಡಿಲ್ಲ. ಮಾತಾಡಿದ ಬಗ್ಗೆ ನಿಂತಾಗ ನನ್ನ ಮೇಲೆ ಸುಮಾರು 8-10 ಮಂದಿ ಜನರು ಹಲ್ಲೆ ಮಾಡಿದ್ರು. ನನ್ನಲ್ಲಿ ಎಳೆದಾಡ್ಬಿಟ್ಟು ಹೇಳಿದ್ರು, ಗೆಟ್ಟ ವಿಷಯ ಅದನ್ನೆಲ್ಲ ಕಳೆದಿದ್ದಲ್ಲಿ ಹೇಳಿದ್ದೆ ನಾನು. ಆಮೇಲೆ ಮಾಡಿದ ನಂತರ ನಾನು ಕಾರವಾರ ಎಸ್.ಪಿ. ಹತ್ರ ಬಂದು ಕಂಪ್ಲೇಂಟ್ ಕೊಟ್ಟೆ. ಆಮೇಲೆ ಇದು ನಮ್ಮ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟು 0 ಮಾಡಿಸಿದ್ರು. ಅದರಿಂದ ಅವರು 1 ಅವರ್ ಕಳಿಸ್ಕೊಟ್ರು. 1 ಅವರ್ದಲ್ಲಿ ನನ್ನನ್ನು ಕರೆದು ನೋಟಿಸ್ ಕಳಿಸ್ಕೊಟ್ಟು 16ನೇ ತಾರೀಕಿಗೆ ಮಠದ ಹತ್ರ ಹೋಗಿ ಪಂಚನಾಮೆ ಮಾಡಿ, ಪಂಚನಾಮೆ ಎಲ್ಲ ಜಗತ್ತು ಮಾಡಿ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಮಾಡಿ ಇನ್ನೊಂದು 2-3 ದಿನದಲ್ಲಿ ನೀವು ಕರೆಸ್ತೇವೆ, ಅಲ್ಲಿವರೆಗೆ ಯಾರಂತ ನೀವು ಪರಿಚಯ ಮಾಡಿ ಅಂತ ಅವ್ರು ಹೇಳಿದ್ದಕ್ಕೆ ಆಯ್ತು ತಿಳ್ಕೊಂಡು ಬಂದಿದ್ದೆ. 20 ತಾರೀಕು 7 ದಿನ ಆಯಿತು. ಇನ್ನೂ ತನಕ ಯಾವುದೇ ಆಕ್ಟಿವಿಟೀಸ್ ಅಂದರೆ ತನಿಖೆ ಮಾಡ್ತಾ ಇಲ್ಲ ಅಂತ ತಿಳಿದು ಬಂದಿದೆ. ಇವತ್ತು ಬೆಳಿಗ್ಗೆ ನಾನು 1 ಅವರ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ದೆ, ಸರ್ ಏನಾಯಿತು ಅಂತ. ಅವ್ರಿಗೆ ಹೇಳ್ತಾ ಇದ್ದಾರೆ, ನೀವು ಬಂದು ಯಾರನ್ನ ಹಲ್ಲೆ ಮಾಡಿದ್ರೆ ನಮಗೆ ತೋರಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ, ಒಂದು CD ಮಾಡ್ಕೊಂಡು ಬರಬೇಕಂತ. ಆಯ್ತು ಸರ್, ಹಲ್ಲೆ ಮಾಡಿದ್ರೆ ವಿಡಿಯೋ ನಿಮ್ಮ ಕಡೆ ಇದೆ, ನೀವೇನು ನೋಡ್ಕೊಂಡು ಅದನ್ನು ನಾವು ಬೇಕಾದ್ರೆ ನೋಡ್ಬೋದು ಯಾರನ್ನ ತಿಳ್ಕೊಂಡು. ಮತ್ತು ವೇದಿಕೆ ಮೇಲೆ ಯಾರು ಕೂತ್ಕೊಂಡಿದ್ರೆ ಅವರು 3-4 ಜನ ಹೆಸರನ್ನು ಕೊಟ್ಟಿದ್ದೇನೆ. ಅಂದರೆ ಅವ್ರಿಗೆ ಸಂಪರ್ಕ ಮಾಡಿದರೆ ಅವರು ಹೇಳ್ತಾರೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೆ. ಆದರೆ ಇನ್ನೂ ತನಕ ಅದ್ರ ಬಗ್ಗೆ ಯಾವುದು ನಡೀತಾ ಇಲ್ಲ. ಅದು ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಎರಡನೇದಾಗಿ ಈ ಸ್ವಾಮಿಗಳ ವಿಷಯದಲ್ಲಿರುವ ಮನುಷ್ಯನ ಹೆಸರು ಉಪೇಶ್ ಬಾಬು ಅಂತ. ಇವರು ಮೂಲದವರು ಉಡುಪಿ ಮೂರು ಸೈಡ್ದವರು. ಇವರು ಏನಾಗ್ತಾ ಇದೆ ಅಂತಂದರೆ, ಈಗ ಅವರು ಬೆಂಗಳೂರು ಕೂಡ ಈ ಕಮಿಟಿ ಮಾಡಿ ರಚನೆ ಮಾಡಿದ್ದಾರೆ. ಅವರು ಕೂಡ ಉಡುಪಿ ಮತ್ತು ಬೆಂಗಳೂರು ಮೂರು ಸೈಡ್ನವರು. ಇಲ್ಲಿಯವರು ಯಾರೂ ಇಲ್ಲ. ನಮ್ಮ ಕಾರವಾರ ಆಗಲಿ, ಬೆಳಗಾಂ, ಗೋವಾ, ಮಹಾರಾಷ್ಟ್ರದವರು ಯಾರೂ ಇಲ್ಲ. ಹೀಗಾಗಿ ಅವರವರದೇ ಗುಂಪು ತಯಾರು ಮಾಡಿ ಅವರು ಈಗ ಇಷ್ಟಾದರೂ ಕೂಡ ಅವರು ಈ ಉಪೇಶ್ ಬಾಬುವನ್ನ ಒಮ್ಮೆ ಪ್ರಕರಣ ದಾಖಲಿಸುವಂತ ಯಾರು ಕೂಡ ತಯಾರಿ ಮಾಡ್ತಾ ಇಲ್ಲ. ಮತ್ತು ಇನ್ನು ನಮ್ಮ ಸಮಾಜದವರು ಕೂಡ ಅದರ ಬಗ್ಗೆ ಮತ್ತೆ ಯಾಕಂದ್ರೆ ಈಗ ಒಂದು ಭಯ ಹುಟ್ಟಿದೆ, ನಮ್ಮಲ್ಲಿ ಎಲ್ಲರೂ ಒಂದು ಹಲ್ಲೆ ಆಗುವುದಂತ ಹೇಳ್ಕೊಂಡು ಸಮಾಜ ಬಾಂಧವರು ಕೂಡ ಅದರಲ್ಲಿ ಭಯದ ವಾತಾವರಣದಲ್ಲಿದ್ದಾರೆ. ಅಕ್ರಮವಾಗಿ ಸಮಿತಿ ರಚಿಸಿಕೊಂಡು ಮಠದ ಆಡಳಿತದಲ್ಲಿ ಗೊಂದಲ ಸೃಷ್ಟಿಸಲಾಗುತ್ತಿದೆ ಎಂದು ವಾಮನಾನಂದ ಸ್ವಾಮೀಜಿ ಹಾಗೂ ಅವರ ಬೆಂಬಲಿಗರ ವಿರುದ್ಧ ಆರೋಪಿಸಿದ್ದ ಅವರು, ಕಾರವಾರ, ಬೆಳಗಾವಿ, ಗೋವಾ ಹಾಗೂ ಮಹಾರಾಷ್ಟ್ರ ಭಾಗದ ಸಮಾಜದ ಪ್ರಮುಖರನ್ನ ಕಡೆಗಣಿಸಿ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗುತ್ತಿದೆ ಎಂದು ದೂರಿದ್ರು. ಮುಂದಿನ 1 ವಾರದೊಳಗೆ ಸಂಬಂಧಪಟ್ಟವರು ಪೊಲೀಸ್ ಠಾಣೆಗೆ ಹಾಜರಾಗಿ ತಮ್ಮ ನಿಲುವು ಸ್ಪಷ್ಟಪಡಿಸದಿದ್ರೆ ಹೊಸ ದೂರು ದಾಖಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರು. ಇದೇ ವೇಳೆ ಜುಲೈ 29ರಂದು ಆಯೋಜಿಸಲು ಉದ್ದೇಶಿಸಿರುವ ಚಾತುರ್ಮಾಸ್ಯ ಕಾರ್ಯಕ್ರಮದ ಬಗ್ಗೆಯೂ ಅಸಮಾಧಾನ ವ್ಯಕ್ತಪಡಿಸಿದ್ದ ಅವರು, ಧಾರ್ಮಿಕ ನಿಯಮಗಳ ಪ್ರಕಾರ ಗುರುಗಳ ನೇರ ಉಪಸ್ಥಿತಿ ಇಲ್ಲದೆ ಚಾತುರ್ಮಾಸ್ಯ ಕಾರ್ಯಕ್ರಮ ನಡೆಸುವುದು ಸನಾತನ ಧರ್ಮದ ಸಂಪ್ರದಾಯಕ್ಕೆ ವಿರುದ್ಧವಾಗಿದೆ ಎಂಬುದು ಸಮಾಜದ ಹಲವರ ಅಭಿಪ್ರಾಯವಾಗಿದೆ ಎಂದು ತಿಳಿಸಿದ್ರು. ಮುಂದೆ ಬರುವ ಈ 29ರಿಂದ ಆಗಸ್ಟ್ ಸೆಪ್ಟೆಂಬರ್ 2 ತಿಂಗಳು ಚತುರ್ಮಾಸ ಕಾರ್ಯಕ್ರಮ ಇರ್ತದೆ ಎಲ್ಲ ಮಠದಲ್ಲಿ ಪ್ರತಿ ವರ್ಷ. ಈ ಚತುರ್ಮಾಸ ಕಾರ್ಯಕ್ರಮಕ್ಕೆ ಇವರದೇ ಬೆಂಬಲಿಗರು ಒಂದು ಕಮಿಟಿ ರಚನೆ ಮಾಡಿದ್ದಾರೆ. ಅವರವರದೇ ಕಮಿಟಿ, ಅಡಾಪ್ ಕಮಿಟಿ ಅಂತ ಮಾಡಿದ್ದಾರೆ. ಆ ಕಮಿಟಿ ಮುಖಾಂತರ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರು ಜಗದ್ಗುರು ಹತ್ರ ಹೋಗಿದ್ರು. ಅಲ್ಲಿ ಜಗದ್ಗುರು ಅವರು ಹೇಳ್ತಿದ್ದೇನಂತೆ, ಚತುರ್ಮಾಸ ಮಾಡಿ ಅದು ಹೆಂಗಂತ ಹೇಳಿದ್ರೆ, ನಮ್ಮ ಸ್ವಾಮಿಗಳ ಫೋಟೋಗಳನ್ನು ಅಲ್ಲಿ ಇಟ್ಟು 2 ತಿಂಗಳ ಚತುರ್ಮಾಸ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಇವರು ಹೇಳ್ತಾ ಇದ್ದಾರೆ. ಅವರು ಹೇಳಿದಾರಂತ ಇವರು ಹೇಳ್ತಾ ಇದ್ದಾರೆ, ಯಾರು ಈ ಕಮಿಟಿಯವರು. ಆದರೆ ನಮ್ಮ ಹಿಂದೂ ಸಮಾಜದ ಒಂದು ಸನಾತನ ಧರ್ಮ ಸಂಸ್ಕೃತಿಯಲ್ಲಿ ಫೋಟೋ ಹಚ್ಕೊಂಡು ಚತುರ್ಮಾಸ ಮಾಡುವ ಎಲ್ಲ ಪದ್ಧತಿ ಇಲ್ಲವೇ ಇಲ್ಲ. ಇದನ್ನೆಲ್ಲರೂ ಖಂಡಿಸ್ತಾ ಇದ್ದೀವಿ. ಯಾಕಂದ್ರೆ ಗುರುಗಳು ಇರಬೇಕು, ಗುರುಗಳು ಇದ್ದು ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಅಲ್ಲಿ ಹೋಮ, ಹವನ, ಕೀರ್ತನೆ, ಪ್ರಮಾಣ ವಚನ, ಆಶೀರ್ವಚನ ಮಾಡಿ ತೀರ್ಥ ಪ್ರಸಾದ ಕೊಡುವಂಥದ್ದು ಇರ್ತದೆ. ಯಾವ ಗುರುಗಳು ಕೈಯಲ್ಲಿ ಕೊಡ್ತಾರೆ. ಇದೆಲ್ಲ ಭಕ್ತಾದಿಗಳನ್ನು ಮುಗಿಸುವಂಥ ಕಾರ್ಯಕ್ರಮ ಇರ್ತದೆ. ಇದನ್ನು ಬಿಟ್ಟು ನೋಡಿದ್ರೆ ಇವರು ಏನೋ ಒಂದು ಇವರದೇ ಆದ ಗಡ್ಬಡಿಯನ್ನು ಮಾಡಿಕೊಂಡು ಮಠಕ್ಕೆ ಬಂದು ದೇಣಿಗೆ ಕೊಡುವುದು ಅಂತ ವಿಚಾರ ಕಾಣಿಸ್ತದೆ. ಮಠವನ್ನೇ ಮಾರುವಂಥ ಒಂದು ಹುನ್ನಾರದಲ್ಲಿ ಇವರು ಇದ್ದಾರೆ. ಅದೆಲ್ಲ ಆಗಬಾರ್ದು. ಇದಕ್ಕೆಲ್ಲ ನಮ್ಮ ಸಮಾಜ ಬಾಂಧವರು ಸಂಪೂರ್ಣ ಖಂಡಿಸ್ತಾ ಇದ್ದಾರೆ. ಹೀಗಾಗಿ ಮುಂದಿನ ನಾನು ಎಲ್ಲ ಸಮಾಜ ಬಾಂಧವರಿಗೆ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಲ್ಲಿ ಏನು ಕಮಿಟಿ ಎಲ್ಲ ಇದೆ ಅದನ್ನು ಈ ವಿಸರ್ಜನೆ ಮಾಡಲಾಗಿದೆ, ಸಂಪೂರ್ಣವಾಗಿ ವಿಸರ್ಜನೆ ಮಾಡಲಾಗಿದೆ. ಈ ಕಮಿಟಿಯಲ್ಲಿ ಯಾವುದೇ ಮಠದಲ್ಲಿ ಕಾರ್ಯಕ್ರಮ ಇಲ್ಲ. ಮುಂದಿನ 3 ತಿಂಗಳ ನಂತರ ಇಲ್ಲಿ ಕಮಿಟಿ ರಚನೆ ಮಾಡಲಾಗುವುದು. ಅದರ ಮುಂಚೆ
ಸಮಾಜವನ್ನು ಮಠವನ್ನು ಸಂಪೂರ್ಣ ತೊಳೆದು ಹೋಮ ಹವನ ಹಾಕಿ ಶುದ್ಧೀಕರಣಗೊಳಿಸಲಾಗುತ್ತೆ. ಯಾಕಂದರೆ ಈ ಉಪೇಶ್ ಬಾಬು ಅನ್ನೋ ಹುಡುಗ ಇದೆಲ್ಲ ನಮ್ಮ ಮಠವನ್ನು ಇದನ್ನು ಭ್ರಷ್ಟ ಮಾಡಿ ಹಾಕಿದ್ದಾನೆ, ರಾಡಿ ಮಾಡಿ ಹಾಕಿದ್ದಾನೆ. ಅದನ್ನು ತೊಳೆದು ಹೋಮ ಹವನ ಮಾಡಿ ಶುದ್ಧಾಚಾರಗೊಳಿಸಬೇಕು ಮಾಡ್ತೀವಿ ಅಂತ ತಿಳ್ಕೊಂಡು ಒಂದು ಹಿರಿಯರ ಸಭೆ ಕೊಡ್ತೀವಿ. ಮತ್ತೆ ಮುಂದೆ ಯಾವ ಇದರಲ್ಲಿ ನಾವು ಮಠವನ್ನು ನಡೆಸ್ಕೊಂಡು ಹೋಗಬೇಕು, ಮಠಕ್ಕೆ ಯಾವ ಗುರುಗಳು ಬೇಕು, ಅದು ಎಲ್ಲವನ್ನ ಮುಂದಿನ 3 ತಿಂಗಳಿಂದ ನಿರ್ಧರಿಸಲಾಗುತ್ತೆ. ನಾವು ಲಾಸ್ಟ್ ಟೈಮ್ ಬಂದಾಗ ನಾವು ಗುರುಗಳ ಹತ್ರ ಪ್ರಶ್ನೆ ಕೇಳಿದ್ವಿ. ಅವ್ರು ನಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಅವರೇ ಹೇಳ್ಬಿಟ್ರು. ನಾವೇನು ಮಾತಾಡಿಲ್ಲ, ನಾವಿಲ್ಲಿ ಯಾರ ಹತ್ರನೂ ಮಾತಾಡಿಲ್ಲ. ಸೊ ಪ್ರಶ್ನೆ ಕೇಳುವಂತಹದ್ದನ್ನ ನಾನು ಮಾಡಿದೆ. ನನ್ ಮನ್ಸಲ್ಲಿ ಏನಿತ್ತು ಅದನ್ನ ಅವ್ರು ಅಷ್ಟೇ ಅಚ್ಚುಕಟ್ಟಾಗಿ ಹೇಳಿದ್ರು. ಅದಕ್ಕೆ ಸೊಲ್ಯೂಷನ್ ಕೂಡ ಕೊಟ್ರು. ಅದೇ ರೀಸನ್ಗೆ ಇವತ್ತು ನಾನು ಇಲ್ಲಿದ್ದೀನಿ. ನಿಮ್ಮದೊಂದು ಕರೆ ನಿಮ್ಮ ಜೀವನ ಸಂಪೂರ್ಣ ಬದಲಾಯಿಸುತ್ತದೆ. ಕೇರಳ ಅಂಜನಾ ಶಾಸ್ತ್ರ ಚೌಡೇಶ್ವರಿ ಜ್ಯೋತಿಷ್ಯರು ತಾಂತ್ರಿಕ್ ಗಣೇಶ್ ಎನ್ ದೀಕ್ಷಿತ್, ಕೇರಳ. ಪ್ರೀತಿ ಪ್ರೇಮ ಸಂಬಂಧಿತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ. ನೀವು ಪ್ರೀತಿಸುವ ಹುಡುಗ ಅಥವಾ ಹುಡುಗಿ ನಿಮ್ಮವರಾಗಬೇಕೇ? ಮನ ಇಚ್ಛಾ ವಶೀಕರಣ, ಗಂಡ ಹೆಂಡತಿ ದಾಂಪತ್ಯ ವಶೀಕರಣ, ಗಂಡನ ಪರಸ್ತ್ರೀ ವ್ಯಾಮೋಹ ಬಿಡಿಸಲು, ಪ್ರೀತಿಯಲ್ಲಿ ಬಿದ್ದು ಮಕ್ಕಳು ಮಾತು ಕೇಳದಿದ್ದರೆ, ಶತ್ರುಗಳು ಮೆತ್ತಗಾಗಿ ಮೂಲೆ ಸೇರಲು, ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗವಾಗಿದ್ದರೆ ಚಿಂತಿಸಬೇಡಿ. ಅಘೋರ ತಾಂತ್ರಿಕ ವಿಧಾನದಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಂಬಿ, ಇದು ಸತ್ಯ. ಪರಿಹಾರ ಇವರಲ್ಲಿ ಮಾತ್ರ ಸಾಧ್ಯ. ನಂಬಿ ಕರೆ ಮಾಡಿ. ಇವರ ವಿಳಾಸ ಬಸವೇಶ್ವರ ಕಾಲೇಜ್ ಹತ್ತಿರ, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಇವರ ದೂರವಾಣಿ ಸಂಖ್ಯೆ 9900140330. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು
ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.